ಭೇಟಿಗೆ ಅವಕಾಶ ನೀಡಿತ್ತು. ಈಗಾಗಲೇ ಭೇಟಿ ಮಾಡಿದಿರಿ, ಏನು ವಿಚಾರ? ಈಗ ಒಂದು ಅರ್ಧ ಗಂಟೆಗಳ ಕಾಲ ಈಗ ಮಾತಾಡ್ಕೊಂಡು ಬಂದಿದ್ದೀವಿ. ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ಇಬ್ಬರು ಮಾತಾಡ್ಕೊಂಡು ಬಂದಿದ್ದೀವಿ. ಮುಂದೆ ಯಾವ ರೀತಿ ಕಾನೂನು ಹೋರಾಟವನ್ನು ನಡೆಸಬೇಕು ಅಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೀವಿ ಸರ್. ಈಗ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿರುವಂಥ ವಿಚಾರ ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಅದರ ಜೊತೆಯಾಗಿ ಏನಾದರೂ ನೋವುಗಳನ್ನ ತೋಡ್ಕೊಂಡ್ರೆ ಬಿಟ್ಬೇಡಿ, ಸಾಕಷ್ಟು ಅಭಿಮಾನಿ ಒಳಗೆ ನಾವು ಸರ್. ಈಗ ಏನಾಗ್ತದೆ, ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಸಿಲುಕಿಕೊಂಡಾಗ ಭಾಳಷ್ಟು ಊಹಾಪೋಹಗಳು ಇರ್ತವೆ. ಆಮೇಲೆ ಈಗ ಏನಾಗ್ತದೆ, ಜನಸಾಮಾನ್ಯರು ಅದನ್ನು ನೋಡೋ ರೀತಿಯೇ ಬೇರೆ ಇರ್ತದೆ, ಪೊಲೀಸ್ನವ್ರು ನೋಡೋ ರೀತಿಯೇ ಬೇರೆ ಇರ್ತದೆ, ಹಾಗೂ ಆ ಆರೋಪಿಗಳದ್ದೇ ಅವ್ರದ್ದೇ ಒಂದು ವರ್ಷನ್ ಇರ್ತದೆ. ಸೊ ಹಾಗಾಗಿ ಅದನ್ನು ನಾವು ಚರ್ಚೆ ಮಾಡಲಿಕ್ಕೆ ಬರಲ್ಲ. ಈಗ ಪಬ್ಲಿಕ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲ್ಲ. ನಾವು ಅದನ್ನು ಗುಪ್ತವಾಗಿ ಚರ್ಚೆ ನಡೆಸಿದ್ದೀವಿ ಸರ್. ಆ ನಿಟ್ಟಿನಲ್ಲಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ದರ್ಶನ್ ರವರೊಟ್ಟಿಗೆ ಮಾತಾಡಿ ನಾವು ನಿರ್ಧಾರ ತಗೊಂಡಿದ್ದೀವಿ.